ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಡೇ 9 ಆಫ್ ಅವರ್ CKA ಸೀರೀಸ್. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಆ್ಯಂಡ್ ಯಾರಿಗಾದರೂ ಸ್ಟಿಲ್ ಇಫ್ ಯು ಆರ್ ಫೇಸಿಂಗ್ ಇಶ್ಯೂ ವಿತ್ ದ ಇನ್ಸ್ಟಾಲೇಷನ್, ಪ್ಲೀಸ್ ಲೆಟ್ ಮಿ ನೋ. ಆ್ಯಂಡ್ ಅದಾದಮೇಲೆ ನಾನು ಇವತ್ತೇನು ಹೇಳ್ತೀನಂದರೆ, ಫಸ್ಟು ಕ್ಯುಬರ್ನೆಟಿಸ್ ಆಬ್ಜೆಕ್ಟ್ಸ್ ಏನು, ಯಾವ ಥರ ಇರ್ತವೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಅದೇ ಥರ ಇಂಪರೇಟಿವ್ ಆ್ಯಂಡ್ ಡಿಕ್ಲರೇಟಿವ್ ಅಂದರೆ ಏನು, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅದಾದಮೇಲೆ ಲೆಟ್ಸೆ ಕ್ಯೂಬ್ಸಿಟಿಯಲ್ ಗೆಟ್ ಪಾಟ್ಸ್ ಅಂತ ಹಾಕಿದ್ರೆ ನನ್ನ ಆರ್ಕಿಟೆಕ್ಚರ್ ಜೊತೆ ಯಾವ ಥರ ಅದು ಸಂಬಂಧ ಇದೆ. ಲೈಕ್ ಲೆಟ್ಸೆ ಕ್ಯೂಬ್ಸಿಟಿಯಲ್ ಗೆಟ್ ಪಾಟ್ಸ್ ಅಂತ ಹಾಕಿದೆ, ಹೇಗೆ ಟ್ರಾವೆಲ್ ಆಗುತ್ತೆ ಇಲ್ಲಿ ಪ್ರಾಕ್ಟಿಕಲಾಗಿ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಲೆಟ್ಸೆ ಇಫ್ ಐ ಆಮ್ ಕ್ರಿಯೇಟಿಂಗ್ ಅ ಪಾಡ್, ನಾನು ಹೇಳಿದ್ದೆ ಶೆಡ್ಯೂಲರ್ ಏನು ಮಾಡುತ್ತೆ, ಇಟ್ ಅಸೈನ್ ಟು ಅ ವರ್ಕರ್ ನೋಡ್ ಆ್ಯಂಡ್ ವರ್ಕರ್ ನೋಡ್ ಶುಡ್ ವರ್ಕರ್ ನೋಡಲ್ಲಿರುವಂಥ ಕ್ಯೂಬ್ಲೆಟ್ ಏಜೆಂಟ್ ಶುಡ್ ಲೈಕ್ pull that image, start the container, create the container and start the container. ಆಯಿತಾ, ಅದು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಡೀಟೇಲಾಗಿ ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್ ಆ್ಯಂಡ್ ಅಲ್ಲಿ ಶೋ ಯು ಲೈಕ್ ಹೇಗೆ ಇರುತ್ತೆ ಅಂತ. ಅಂದರೆ ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಸೊ ಈಗ ನೋಡಿ, ಸೊ ಕೋರ್ ಆಬ್ಜೆಕ್ಟ್ಸ್ ಅಂತ ಬಂದಾಗ, ಓಕೆ, ಸೊ ದ ಫಸ್ಟ್ ಥಿಂಗ್ ಇಸ್ ಜಸ್ಟ್ ಅ ಸೆಕ್. ಓಕೆ, ಈಗ ನಾವು ವಿಲ್ ಫೋಕಸ್ ಆನ್ ಕೋರ್ ಆಬ್ಜೆಕ್ಟ್ಸ್. ಓಕೆ, ಕೋರ್ ಆಬ್ಜೆಕ್ಟ್ಸ್ ಏನಿರುತ್ತೆ ಇನ್ ಕುಬರ್ನೆಟಿಸ್ ಅಂತ ಬಂದಾಗ ಮೊದಲನೇದಾಗಿ ಬರೋವಂಥದ್ದು ಪಾಡ್. ಆಯಿತಾ, ಅಂದರೆ ಈ ವರ್ಡ್ಸ್ಗಳೆಲ್ಲ ಕೇಳಿ ಆಮೇಲೆ ಇನ್ ಬಿಟ್ವೀನ್ ಲೈಕ್ ವಿ ಕ್ಯಾನ್ ಗೋ ಇನ್ ಡೆಪ್ತ್. ಆಮೇಲೆ ರಿಪ್ಲಿಕಾ ಸೆಟ್ ಇರುತ್ತೆ. ಆಯಿತಾ, ಅದಾದಮೇಲೆ ಮೂರನೇದು ಬಂದುಬಿಟ್ಟು ಡಿಪ್ಲಾಯ್ಮೆಂಟ್ ಇರುತ್ತೆ. ಆಯಿತಾ, ಅದೇ ಥರ ನಾಲ್ಕನೇದು ಬಂದುಬಿಟ್ಟು ಸೊ ವಿ ಹ್ಯಾವ್ ಅ ಸ್ಟೇಟ್ಫುಲ್ ಸೆಟ್. ಆಯಿತಾ, ಆ್ಯಂಡ್ ಸಿಮಿಲರ್ಲಿ ವಿ ಹ್ಯಾವ್ ಡಿಮನ್ ಸೆಟ್. ಓಕೆ, ಡಿಮನ್ ಸೆಟ್ ಇರುತ್ತೆ. ಆ್ಯಂಡ್ ಅದೇ ಥರ ವಾಟ್ ವಿ ಹ್ಯಾವ್ ಜಾಬ್ ಅಂತ ಇರುತ್ತೆ. ಆಯಿತಾ, ಆ್ಯಂಡ್ ಸೆವೆಂತ್ ಒಂದು ಬಂದುಬಿಟ್ಟು ಕ್ರಾನ್ ಜಾಬ್. ನೋಡಿ, ಇವೆಲ್ಲ ಕೂಡ ಕೋರ್ ಆಬ್ಜೆಕ್ಟ್ಸ್. ಆಯಿತಾ, ಇದನ್ನು ನಾವು ವರ್ಕ್ ಲೋಡ್ ಆಬ್ಜೆಕ್ಟ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಟ್ವರ್ಕಿಂಗ್ ಆಬ್ಜೆಕ್ಟ್ಸ್ ಅಂತ ಬಂದಾಗ, ಓಕೆ, ನೆಟ್ವರ್ಕ್ ಆಬ್ಜೆಕ್ಟ್ಸ್ ಅಥವಾ ನೆಟ್ವರ್ಕಿಂಗ್ ಆಬ್ಜೆಕ್ಟ್ಸ್ ಅಂತ ಬಂದಾಗ ನಮಗೆ ಇದರಲ್ಲಿ ಏನೇನು ಬರುತ್ತೆ ಅಂತಂದರೆ, ಮೊದಲನೇದಾಗಿ ಸರ್ವಿಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ, ಅದ್ರ ಬಗ್ಗೆ ನಾವು ಮಾತಾಡೋಣ. ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು ಇಂಗ್ರೆಸ್ ಬರುತ್ತೆ. ಆ್ಯಂಡ್ ಮೂರನೇದು ಬಂದುಬಿಟ್ಟು ನೆಟ್ವರ್ಕ್ ಪಾಲಿಸೀಸ್ ಅಂತ ಬರುತ್ತೆ. ನಾವು ಇದನ್ನೆಲ್ಲ ಕೂಡ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅದೇ ಥರ, ಓಕೆ, ಅದೇ ಥರ ನನಗೆ ಒನ್ ಸೆಕ್. ಓಕೆ, ಅದೇ ಥರ ನೆಟ್ವರ್ಕ್ ಆಬ್ಜೆಕ್ಟ್ಸ್ ಆಯ್ತಲ್ಲ, ಲೆಟ್ಸ್ ಈ ಥರನೇ ಹೋಗೋಣ. ಈಗ ನನಗೇನು ಬೇಕು, ಓಕೆ, ನನಗೆ ಬಂದುಬಿಟ್ಟು ಕಾನ್ಫಿಗರೇಷನ್ಸ್ ಆ್ಯಂಡ್ ಸ್ಟೋರೇಜ್ ಅಂತ ಹೇಳ್ತೀನಿ. ಓಕೆ, ಕಾನ್ಫಿಗರೇಷನ್ ಆ್ಯಂಡ್ ಸ್ಟೋರೇಜ್, ಇದರಲ್ಲಿ ಯಾವ್ಯಾವ ಆಬ್ಜೆಕ್ಟ್ಸ್ಗಳು ಬರ್ತವೆ ಅಂತಂದರೆ ನಿಮಗೆ ಮೇಜರಾಗಿ ಬರೋವಂಥದ್ದು ಕಾನ್ಫಿಗ್ ಮ್ಯಾಪ್. ಆಯಿತಾ, ಎರಡನೇದು ಬಂದುಬಿಟ್ಟು ನಿಮಗೆ ಸೀಕ್ರೆಟ್ ಅಂತ ಹೇಳ್ತೀವಿ. ಆಮೇಲೆ ಸ್ಟೋರೇಜ್ ಪಾರ್ಟ್ ಅಂತ ಬಂದಾಗ, ಆಯಿತಾ, ಇಲ್ಲಿ ನಿಮಗೆ PV ಪರ್ಸಿಸ್ಟೆಂಟ್ ವ್ಯಾಲ್ಯೂಮ್ ಕ್ಲೈಮ್ ಆ್ಯಂಡ್ ಅದೇ ಥರ ಸ್ಟೋರೇಜ್ ಕ್ಲಾಸ್, ಇವೆಲ್ಲ ಆಬ್ಜೆಕ್ಟ್ಸ್ಗಳು. ಆಯಿತಾ, ಸ್ಟೋರೇಜ್ ಆಬ್ಜೆಕ್ಟ್ ಕ್ಲಾಸ್. ಆ್ಯಂಡ್ RBAC ಅಂತ ಬಂದಾಗ, ಓಕೆ, ರೋಲ್ ಬ್ಯಾಕ್ ಆಕ್ಸೆಸ್ ಕಂಟ್ರೋಲಲ್ಲಿ ಇದರಲ್ಲಿ ಸರ್ವಿಸ್ ಅಕೌಂಟ್ ಬರುತ್ತೆ, ರೋಲ್ ಬರುತ್ತೆ, ಕ್ಲಸ್ಟರ್ ರೋಲ್ ಬರುತ್ತೆ, ಆ್ಯಂಡ್ ರೋಲ್ ಬೈಂಡಿಂಗ್ ಬರುತ್ತೆ, ಆ್ಯಂಡ್ ಕ್ಲಸ್ಟರ್ ರೋಲ್ ಬೈಂಡಿಂಗ್ ಬರುತ್ತೆ. ಇವೆಲ್ಲ ನಾನು ಏನು ಹೇಳ್ತಾ ಇರೋದು, ಕ್ಲಸ್ಟರ್ನ ಒಂದು ಆಬ್ಜೆಕ್ಟ್ಸ್ ಅಂದರೆ ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್. ಅದೇ ಥರ ಕ್ಲಸ್ಟರ್ ನೋಡ್ಸ್ಗಳಲ್ಲಿ ನೋಡ್, ನೇಮ್ ಸ್ಪೇಸ್, ರಿಸೋರ್ಸ್ ಕೋಟ ಅಂತ ಕೂಡ ಬರುತ್ತೆ. ಆಯಿತಾ, ಸೊ ಲೆಟ್ಸ್ ಗೋ ಬ್ಯಾಕ್ ಒನ್ ಸೆಕ್. ಆಯಿತಾ, ಹಾಗೆಯೇ ನಿಮಗೆ ಕ್ಲಸ್ಟರ್ ಅಂತ ಬಂದಾಗ, ಓಕೆ, ಸೊ ಲೆಟ್ಸ್ ಗೋ ಹಿಯರ್. ನಿಮಗೆ ಕ್ಲಸ್ಟರ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಇಲ್ಲಿ ನಿಮಗೆ ನೋಡ್ ಅನ್ನೋದು ಕೂಡ ಒಂದು ಆಬ್ಜೆಕ್ಟ್, ನೇಮ್ ಸ್ಪೇಸ್, ರಿಸೋರ್ಸ್ ಕೋಟ ಆ್ಯಂಡ್ ಆಲ್ಸೋ ಲಿಮಿಟ್ ರೇಂಜ್ ಅಂತ ಕೂಡ ಒಂದು ಬರುತ್ತೆ. ಆ್ಯಂಡ್ ಅದೇ ಥರ ಮೆಟಾಡೇಟಾ ಆ್ಯಂಡ್ ಡಿಸ್ಕವರಿಯಲ್ಲಿ ನಮಗೆ ಬರುವಂಥದ್ದು ಲೇಬಲ್ ಆ್ಯಂಡ್ ಅನೋಟೇಷನ್ ಆ್ಯಂಡ್ ಓನರ್ ರೆಫರೆನ್ಸ್ ಅಂತ ಒಂದು ಬರುತ್ತೆ. ಇವೆಲ್ಲ ಕೂಡ
ಡಿಫ್ರೆಂಟ್ ಟೈಪ್ಸ್ ಆಫ್ ಆಬ್ಜೆಕ್ಟ್ಸ್ ಇನ್ ಈಚ್ ಆ್ಯಂಡ್ ಎವ್ರಿ ಕಾಂಪೊನೆಂಟ್ ಅಥವಾ ಈಚ್ ಆ್ಯಂಡ್ ಎವ್ರಿ ಏರಿಯಾ ಅಂತ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ಆಟೋ ಸ್ಕೇಲಿಂಗ್, ಓಕೆ, ಇದನ್ನೆಲ್ಲ ಒಂದು ಕಮಾಂಡಲ್ಲಿ ನಾನು ತೋರಿಸ್ತೀನಿ. ಕ್ಯೂಬ್ಸಿಟಿಯಲ್ಲಿ API ರಿಸೋರ್ಸ್ ಅಂತ ಕೊಟ್ಟರೆ ಬರುತ್ತೆ. ಬಟ್ ನಾನು ನಿಮಗೆ ರೈಟಿಂಗ್ ಏನೇನೆಲ್ಲ ನಾವು ಮಾಡ್ತೀವಿ ಅಂತ. ಆ್ಯಂಡ್ ಆಟೋ ಸ್ಕೇಲಿಂಗಲ್ಲಿ ನಿಮಗೆ HPA ಬರುತ್ತೆ, VPA ಬರುತ್ತೆ, ಆ್ಯಂಡ್ ಆಲ್ಸೋ ಕ್ಲಸ್ಟರ್ ಆಟೋ ಸ್ಕೇಲರ್ ಅಂತಲೂ ಕೂಡ ಬರುತ್ತೆ. ಆಯಿತಾ, ಕ್ಲಸ್ಟರ್ ಆಟೋ ಸ್ಕೇಲರ್ ಅಂತ ಕೂಡ ಬರುತ್ತೆ. ಇವೆಲ್ಲ ಕೂಡ ಕ್ಯೂಬರ್ನೆಟಿಸ್ ಆಬ್ಜೆಕ್ಟ್. ಇದನ್ನು ಕ್ರಿಯೇಟ್ ಮಾಡೋಕ್ಕೆ 2 ಥರ ಇದೆ. ಆಯಿತಾ, ಒಂದು ಏನಂತ ಕರಿತೀವಿ ಅಂತ ಹೇಳಿದ್ರೆ ಡಿಕ್ಲರೇಟಿವ್ ವೇ ಅಂತ ಕರಿತೀವಿ. ಆಯಿತಾ, ಒಂದು ಬಂದುಬಿಟ್ಟು ಡಿಕ್ಲರೇಟಿವ್ ವೇ ಅಂತ ಹೇಳ್ತೀವಿ. ಆಯಿತಾ, ಇನ್ನೊಂದು ಬಂದುಬಿಟ್ಟು ಟು ವೇ ಅಂದರೆ ಯಾವುದೇ ಕುಬರ್ನೆಟಿಸಲ್ಲಿ ನೀವು ಏನೇ ಕ್ಲಸ್ಟರ್ ಕ್ರಿಯೇಟ್ ಮಾಡಿ 2 ಥರ, ಒಂದು ಡಿಕ್ಲರೇಟಿವ್ ವೇ, ಇನ್ನೊಂದು ಇಂಪ್ಯಾರೇಟಿವ್ ವೇ. ಸೊ ಫಸ್ಟು ಟೈಪ್ಸ್ ತಿಳ್ಕೊಳ್ಳೋಣ. ಇಂಪ್ಯಾರೇಟಿವ್ ವೇ, ಓಕೆ, ಇಂಪ್ಯಾರೇಟಿವ್ ವೇ ಅಂತ ಹೇಳ್ತೀವಿ. ಅಂದರೆ ಏನು ಗೊತ್ತಾ, ಡಿಕ್ಲರೇಟಿವ್ ವೇ ಅಂದರೆ ಒಂದು YAML ಫೈಲ್ನ ಬರೆದು, ಅಂದರೆ ಈ YAML ಫೈಲ್ ಅಂತಂದರೆ ಮ್ಯಾನಿಫೆಸ್ಟ್ ಫೈಲ್ ಅಂತ ಕರಿತೀವಿ. ಈ ಮ್ಯಾನಿಫೆಸ್ಟ್ ಫೈಲ್ನ ಬರೆದು ನಾವು ಕ್ಯೂಬ್ಸಿಟಿಯಲ್ಲಿ ಅಪ್ಲೈಯಿಂದ ರನ್ ಮಾಡುವಂಥ ಕಮಾಂಡ್ಗಳನ್ನೇ ನಾನು ಡಿಕ್ಲರೇಟಿವ್ ಅಂತ ಹೇಳೋದು. ಇಲ್ಲ ನನಗೆ ಹಂಗೆ ಬೇಡ, ನನಗೆ ಐ ವಾಂಟೆಡ್ ಅ ಕಮಾಂಡ್ ವೇ. ಈಗ ನಾನು ಲೆಟ್ಸ್ ಸೇ ಎಂಜಿನಿಕ್ಸ್ ಕ್ರಿಯೇಟ್ ಮಾಡಬೇಕು, ಪಾಡ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನಾನು ಈ ಪಾಡ್ನ ವಯಾ ಕಮಾಂಡ್ ಮುಖಾಂತರನೇ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ ದೆನ್ ದಟ್ ಈಸ್ ಇಂಪರೇಟಿವ್ ವೇ. ಆಯಿತಾ, ನಾನು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಈಗ ಹೆಂಗೆ ತೊಗೊಳ್ಳೋದು ಅಂತ. ಇಲ್ಲಿ ಯು ನೋ ನೀಡ್ ಟು ರಿಮೆಂಬರ್ ಎನಿಥಿಂಗ್. ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಹೇಗೆ ನೆನ್ಪಿಟ್ಕೋಬೇಕು ಅಂತ ತೋರಿಸ್ತೀನಿ. ಇವಾಗ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾರ್ಟ್ಸ್ ಅಂದರೆ ಫಸ್ಟ್ ಆಫ್ ಆಲ್ ನನ್ನ ಈ ರಿಸೋರ್ಸಲ್ಲಿ ನಾವು ಆಲ್ರೆಡಿ ಇದನ್ನು ಕ್ರಿಯೇಟ್ ಮಾಡಿದ್ದೀನಲ್ಲ, ನಿಮ್ಗೆ ಆಲ್ರೆಡಿ ಇದು ಹೇಗೆ ಮಾಡೋದು ಅಂತ ಗೊತ್ತು. ಕ್ಯೂಬ್ಸಿಟಿಯಲ್ಲಿ ಫಸ್ಟ್ ನಾನು ಏನು ಮಾಡ್ತೀನಿ, ಈ ರಿಸೋರ್ಸ್ನ ಕ್ಲೀನಪ್ ಮಾಡ್ಕೊಳ್ಳೋಣ. ಡಿಲೀಟ್ ಪಾಡ್, ಓಕೆ. ಐ ಥಿಂಕ್ ನಾನು ನೀಡ್ ಟು ಡಿಲೀಟ್ ಇದು ಅನ್ಸುತ್ತೆ. ಒಂದು ಸೆಕೆಂಡ್ ಇರಿ. ಕ್ಯೂಬ್ಸಿಟಿಯಲ್ಲಿ ಗೆಟ್ ಡಿಪ್ಲಾಯ್, ಲೆಟ್ ಮೀ ಕ್ಲಿಯರ್ ಅಪ್ ಆಲ್ ದೀಸ್ ರಿಸೋರ್ಸಸ್. ಕ್ಯೂಬ್ಸಿಟಿಯಲ್ಲಿ ಡಿಲೀಟ್ ಡಿಪ್ಲಾಯ್ ಎಂಜಿನಿಕ್ಸ್ ಅಂತ ಕೊಟ್ಟು ಡಿಲೀಟ್ ಮಾಡ್ತಾಯಿನಿ. ಸೊ ಎವ್ರಿಥಿಂಗ್ ಇಸ್ ಕ್ಲೀನ್. ನಾವು ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾರ್ಟ್ಸ್ ಅಂತ ಕೊಟ್ಟರೆ ಡನ್, ಏನೂ ಇಲ್ಲ ನನ್ನ ಹತ್ರ. ಅದೇ ಈಗ ನನ್ನ ಕಂಟ್ರೋಲ್ ಪ್ಲೇನ್ ಕಾಂಪೊನೆಂಟ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಅದನ್ನು ಈಗ ಫಾರ್ ಎಕ್ಸಾಂಪಲ್ ಕಮಾಂಡ್ ಏನು, ನನ್ನ ಹತ್ರ ಪಾರ್ಟ್ಸ್ ಇದಾವ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಕಮಾಂಡ್ಸ್ ಏನಪ್ಪ ಅಂದರೆ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾರ್ಟ್ಸ್ ಅಂತ. ಎಂಟರ್, ಏನೂ ಇಲ್ಲ. ಗೆಟ್ ಪಾರ್ಟ್ಸ್ -a ಅಂತ ಹೇಳಿದ್ರೆ ನೋಡಿ, ಕ್ಯೂಬ್ ಸಿಸ್ಟಮಲ್ಲಿ CoreDNS, ETCD, KindNet ಇದೆಲ್ಲ ಕೂಡ ನಿಮಗೆ ಅವೈಲಬಲ್ ಇದ್ದಾವೆ. ಕ್ಯೂಬ್ ಪ್ರಾಕ್ಸಿ ಇವೆಲ್ಲ ಎಲ್ಲಿ ನೋಡಿದ್ರಿ, ಇವೆಲ್ಲ ಕೂಡ ನಾವು ಕಂಟ್ರೋಲ್ ಪ್ಲೇನ್, ನಾವು ಆರ್ಕಿಟೆಕ್ಚರ್ನ ಎಕ್ಸ್ಪ್ಲೈನ್ ಮಾಡೋದ್ನಲ್ಲ, ಆ ಆರ್ಕಿಟೆಕ್ಚರ್ನ ಪ್ರತಿಯೊಂದು ಪಾಡ್ ಕೂಡ ಇಲ್ಲಿರುತ್ತೆ. ಸೊ ಹಾಗಾದರೆ ಫಸ್ಟ್ ಆಫ್ ಆಲ್ ಪಾಡ್ ಅಂದರೆ ಏನು ಅಲ್ವಾ? ಇವಾಗ ನೋಡಿ, ಈ ಫಾರ್ ಎಕ್ಸಾಂಪಲ್ ನೀವು ಈ ಇಮೇಜ್ನ ನೋಡಿರ್ತೀರ. ಏನು ಗೊತ್ತಾ, ಈ ಕಡಲೆಕಾಯಿದು ನೋಡಿರ್ತೀರಲ್ವಾ. ಲೆಟ್ಸ್ ಎ ಗೋ ಟು ಗೂಗಲ್. ಆಯಿತಾ, ನಾರ್ಮಲಾಗಿ ಲೆಟ್ಸ್ ಎ ಆಯಿತಾ, ಗ್ರೌಂಡ್ನಟ್ ಏನಂತ ಕರಿತೀವಿ ಅದನ್ನು, ಆಯಿತಾ. ಈಗ ನೋಡಿ, ಈ ಪ್ಲ್ಯಾಂಟ್ ನಾವು ನೋಡಿರ್ತೀವಿ. ಯಾರ್ಯಾರು ನಾವು ಹಳ್ಳಿ ಸೈಡ್ ಅಥವಾ ಎಲ್ಲೇ ಆಗಲಿ ಈ ಥರದ್ದು ನೋಡಿರ್ತೀವಲ್ಲ, ಗ್ರೌಂಡ್ನಟ್ ಇದು ನೋಡಿರ್ತೀವಲ್ಲ ನಾವು, ಅಟ್ಲೀಸ್ಟ್ ಗ್ರೌಂಡ್ನಟ್ಸ್, ರೈಟ್. ಸೊ ಒಂದು ಸೆಕೆಂಡ್ ನೋಡಿ, ಈಗ ಇದೇನು ಮಾಡುತ್ತೆ ಹೇಳಿ, ಒಂದು ಸೆಕ್. ಓಕೆ, ಇದು ನಾವು ಯೂಶುವಲ್ ಸೀನ್ಸಲ್ಲಿ. ಆಯಿತಾ, ಈಗ ಒಂದು ಸಿನಾರಿಯೋ ಸೇಮ್ ಈ ಗ್ರೌಂಡ್ನಟ್ ಹೆಂಗೋ, ಆಯಿತಾ, ಈ ಕಡಲೆಕಾಯಿ ಹೆಂಗೋ, ಪಾಡ್ ಅಂದ್ರೂ ಹಾಗೆ ಸಿಂಪಲ್ ಸಿನಾರಿಯೋ, ಜಸ್ಟ್ ನಿಮಗೆ ಮ್ಯಾಚ್ ಮಾಡೋಕ್ಕೆ. ಈಗ ಈ ಕಡಲೆ ಬೀಜದಲ್ಲಿ ಹೊರಗಡೆ ಶೆಲ್ ಇರುತ್ತಲ್ವ, ಈ ಶೆಲ್ ಏನು ಮಾಡುತ್ತೆ, ಇದಕ್ಕೆ ಈ ಗಿಡಕ್ಕೆ ಕನೆಕ್ಟ್ ಆಗಿರುತ್ತೆ. ಈ ಗಿಡಕ್ಕೆ ಕನೆಕ್ಟ್ ಆಗಿದೆ ಅಂದಾಗ ಗಿಡಕ್ಕೆ ನಾನು
ಪೋಷಣೆ ಮಾಡಿದ್ರೆ ಮಾತ್ರ ಇದು ಚೆನ್ನಾಗಿರುತ್ತೆ, ರೈಟ್? ಹಾಗೆಯೇ ಈ ಪಾಡ್ ಒಳಗಡೆ ಏನಿರುತ್ತೆ ಆ್ಯಕ್ಚುಲ್ ಆಗಿ ನಮ್ಮ ಒಂದು ಕಡಲೆ ಬೀಜ ಇರುತ್ತೆ, ರೈಟ್? ಹಾಗೆಯೇ ಇಲ್ಲೂ ಕೂಡ ಅಷ್ಟೇ. ಈಗ ಸಪೋಸ್ ನಿಮ್ಮ ಹತ್ರ ಕಂಟೈನರ್ ಅಂತ ಇಟ್ಕೊಳ್ಳೋಣ. ಲೆಟ್ಸೆ ಇದು ನಮ್ಮ ಕಂಟೈನರ್ ಅಂತ ಅಂದ್ಕೊಳ್ಳಿ. ಲೆಟ್ಸೆ ಐ ಡಿಲೀಟ್ ದಿಸ್ ಗೈ, ಆಯಿತಾ? ಇದನ್ನು ಹೇಳ್ತೀನಿ, ಇದು ನನ್ನ ಕಂಟೈನರ್ ಅಂತ ಹೇಳ್ತೀನಿ, ಆಯಿತಾ? ಕಂಟೈನರ್ ಅಂತ ಹೇಳ್ತೀನಿ. ಈ ಕಂಟೈನರು, ಓಕೆ, ಈ ಕಂಟೈನರು ಆನ್ ಟಾಪ್ ಆಫ್ ದ್ಯಾಟ್ ಕಂಟೈನರ್ ನಾನು ಏನು ಆ್ಯಡ್ ಮಾಡಿರ್ತೀನೋ ಅದನ್ನೇ ನಾನು ಪಾಡ್ ಅಂತ ಕರೆಯೋದು, ಆಯಿತಾ? ಈ ಕಂಟೈನರ್ ಒಳಗಡೆ ಇರುತ್ತೆ, ಆ ಒಳಗಡೆ ಕಂಟೈನರ್ ಇದ್ದು ಅದ್ರ ಮೇಲೆ ಇರೋಂತಹ ರ್ಯಾಪ್, ಅಂದರೆ ಆ ಕಂಟೈನರ್ನ ಪ್ರೊಟೆಕ್ಟ್ ಮಾಡೋದು ಯಾರು ಅಂತಂದರೆ ಈ ಪಾಡ್, ಅದನ್ನೇ ಪಾಡ್ ಅಂತ ಕರೆಯೋದು, ಆಯಿತಾ? ಈಗ ಲೆಟ್ಸೆ ಓಕೆ ಪಾಡ್, ಆಯಿತಾ? ಸೊ ಲೆಟ್ಸ್ ಗೋ ವಿತ್ ವೈಟ್ ಕಲರ್, ನಾವು ಪಾಡ್ ಅಂತ ಹೇಳ್ತೀನಿ. ಈಗ ನಾನು ವೆನ್ ಐ ಸೇ ನನಗೆ ಎಂಜಿನಿಕ್ಸ್ ಪಾಡ್ನ ಕ್ರಿಯೇಟ್ ಮಾಡು ಅಂತ ಹೇಳಿದ್ರೆ, ಎಂಜಿನಿಕ್ಸ್ ಪಾಡ್ ಅನ್ನೋದು, ಓಕೆ, ಎಂಜಿನಿಕ್ಸ್ ಪಾಡ್ ಅನ್ನೋದು ಇಟ್ ವಿಲ್ ಕ್ರಿಯೇಟ್ ಅ ಕಂಟೈನರ್. ಆ ಕಂಟೈನರ್ ಏನಾಗುತ್ತೆ, ಇಟ್ ವಿಲ್ ರ್ಯಾಪ್ ಅರೌಂಡ್ ಅ ಪಾಡ್, ಅಂದರೆ ಆ ಪಾಡ್ ಒಳಗಡೆ ನನ್ನ ಕಂಟೈನರ್ ಇರುತ್ತೆ. ಅಂದರೆ ಏನೇ ಆಗಲಿ, ಈಗ ಮೊದಲೆಲ್ಲ ಹೆಂಗಾಗಿತ್ತು, ಡೈರೆಕ್ಟಾಗಿ ಕಂಟೈನರ್ ಮೇಲೆ ಇರ್ತಿತ್ತು, ಅಂದರೆ ಕಂಟೈನರ್ನ ಎಕ್ಸ್ಪೋಸ್ ಮಾಡ್ತಿದ್ವಿ. ಇವಾಗ ಕಂಟೈನರ್ನ ಎಕ್ಸ್ಪೋಸ್ ಮಾಡಲ್ಲ, ಇನ್ಸ್ಟೆಡ್ ಪಾಡ್ನ ಎಕ್ಸ್ಪೋಸ್ ಮಾಡ್ತೀವಿ, ಆಯಿತಾ? ಆ ಪಾಡ್ ಒಳಗಡೆ ಏನಿರುತ್ತೆ, ಕಂಟೈನರೇ ಇರುತ್ತೆ, ಆಯಿತಾ? ಇದು ಒಂದು ಸಿಂಪಲ್ ಸಿನಾರಿಯೋ. ಈಗ 2 ways ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ಪಾಡ್ಸ್ನ ತಗೊಳ್ಳೋದು ಹೆಂಗೆ, ಈಗ ಪಾಡ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೆಂಗೆ, kubectl ಗೆಟ್ ಪಾಡ್ಸ್ ಅನ್ನೋದು ನನ್ನ ಕಮಾಂಡ್. ಇದರಲ್ಲಿ ಹೇಳುತ್ತೆ ಪಾಡ್ಸ್ ಇದ್ದರೆ ಗೆಟ್ ಪಾಡ್ಸ್ ಅಂತ ಹಾಕಿದರೆ, ಗೆಟ್ ಅಂತ ಹೇಳಿದ್ರೆ ತೋರಿಸು, ಶೋ ಮಿ ಹೌ ಮೆನಿ ಪಾಡ್ಸ್ ಯು ಹ್ಯಾವ್ ಅಂತ. ಈಗ ಇದು ಹೇಳುತ್ತೆ ನೋ ರಿಸೋರ್ಸಸ್ ಫೌಂಡ್ ಅಂತ. ಈಗ ಇದರ ಅರ್ಥ ಏನು, ಗೆಟ್ ಪಾಡ್ಸ್ ಅಂತ ಹಾಕಿದರೆ, ಓಕೆ, ಲೆಟ್ಸ್ ಸೇ ಇದು ನನ್ನ ಕಮಾಂಡ್, ರೈಟ್? ಆ್ಯಸ್ ಸೂನ್ ಆಸ್ ಗೆಟ್ ಪಾಡ್ಸ್ ಅಂತ ಹಾಕಿದರೆ, ನಾನು ಇಲ್ಲಿ 1 by 1 ಹೇಳ್ತೀನಿ. ಇದು ಏನು ಮಾಡುತ್ತೆ ಗೊತ್ತಾ? ಓಕೆ, ಲೆಟ್ಸ್ ಗೋ ಹಿಯರ್. ಈಗ ನಮಗೆ ಕುಬರ್ನೆಟಿಸ್ ಆರ್ಕಿಟೆಕ್ಚರ್ ಕ್ಲಿಯರಾಗಿ ಅರ್ಥ ಆಗಿದ್ರೆ ನಾವು ಇದನ್ನು ಆನ್ಸರ್ ಮಾಡ್ತೀವಿ. ಗೆಟ್ ಪಾಡ್ಸಿಂದ ಏನಾಗುತ್ತೆ, ಇದು ಕ್ಯೂಬ್ API ಸರ್ವರ್ಗೆ ಹೋಗುತ್ತೆ. API ಏನು ಮಾಡುತ್ತೆ, ಪಾಡ್ಸ್ನ ಇನ್ಫಾರ್ಮೇಷನ್ ಎಲ್ಲಿಂದ ತೊಗೊಳ್ಬೇಕು, ETCDಯಿಂದ ತೊಗೋಬೇಕು. ETCDಗೆ ಹೋಗ್ಬಿಟ್ಟು ಕೇಳುತ್ತೆ, ಹೇ ಈ ಥರ ಪಾಡ್ನ ಕ್ಲೈಂಟ್ ಬಂದುಬಿಟ್ಟು ಪಾಡ್ಸ್ನ ಎಷ್ಟಿದೆ ತೋರಿಸು ಅಂತ ಹೇಳ್ತಾ ಇದ್ದಾನೆ ಅಂದಾಗ, ETCD ಯಾವ ನೋಡಲ್ಲಿ ಅವ್ನು ಕೇಳಿರ್ತಾನೋ, ಏನೂ ಮೆನ್ಷನ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ನೋಡಲ್ಲಿ ಇಷ್ಟು ನಂಬರ್ ಆಫ್ ಪಾಡ್ಸ್ ಇದೆ ಅಂತ ETCD API ಹೇಳುತ್ತೆ. API ರಿಟರ್ನ್ ರೆಸ್ಪಾನ್ಸ್ kubectlಗೆ ಹೇಳಿ ಪ್ರಿಂಟ್ ಮಾಡಿಸುತ್ತೆ. ಇದು ನನ್ನ ಒಂದು ಕುಬರ್ನೆಟಿಸ್ ಆರ್ಕಿಟೆಕ್ಚರ್ ಬ್ಯಾಕ್ ಎಂಡಲ್ಲಿ ನಡೆಯುವಂತಹ ಕತೆ. ಸೊ ಹಾಗಾದರೆ ನಾನೇನು ಮಾಡ್ತೀನಿ, ಗೋ ಹಿಯರ್, ನನಗೆ ಐ ನೀಡ್ ಟು ಕ್ರಿಯೇಟ್ ಅ ಪಾಡ್. ಅದಕ್ಕೆ ನಾನು ಈಗ kubectl ರನ್, ಈಗ ಡಾಕರ್ ರನ್ ಅನ್ನೋದೇನು ಮಾಡುತ್ತೆ, ಡಾಕರ್ ರನ್ ಅನ್ನೋದು ಇಟ್ ವಿಲ್ ಕ್ರಿಯೇಟ್ ಅ ಕಂಟೈನರ್. ಹಾಗೆಯೇ kubectl ರನ್ ಅನ್ನೋದು ಕೂಡ ಇಟ್ ವಿಲ್ ಕ್ರಿಯೇಟ್ ಅ ಪಾಡ್, ಆಯಿತಾ? ನಾನೇನು ಹೇಳ್ತೇನೆ, kubectl ರನ್, ನನ್ನ ಪಾಡ್ಗೆ ನೇಮ್ ಬಂದುಬಿಟ್ಟು, ಓಕೆ, ನನ್ನ ಪಾಡ್ಗೆ ನೇಮ್ ಬಂದುಬಿಟ್ಟು ಲೆಟ್ಸೆ ನಮ್ಮ CKA ಅಂತ ಹಾಕ್ತೀನಿ, CKA ಪಾಡ್. ಸರಿ, ಪಾಡ್ ನೇಮ್ ಬಂದು CKA ಆಯಿತು. ಆದರೆ ಇಮೇಜ್ ಯಾವ್ದು ಬೇಕು ನಿಮಗೆ, -image ಇಸ್ ಈಕ್ವಲ್ ಟು -image ಇಸ್ ಈಕ್ವಲ್ ಟು ಎಂಜಿನಿಕ್ಸ್ ಅಂತ ಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಎಂಟರ್ ನೋಡಿ, ಪಾಡ್ ಇಸ್ ಕ್ರಿಯೇಟೆಡ್. ಈಗ ಪಾಡ್ ಕ್ರಿಯೇಟ್ ಆಯ್ತಲ್ಲ, ಆವಾಗಲೇ ಇಷ್ಟೊತ್ತು ನಮಗೆ ನೋ ರಿಸೋರ್ಸಸ್ ಅಂತ ಬರ್ತಲ್ಲ. ಈಗ ನೋಡಿ kubectl ಗೆಟ್ ಪಾಡ್ಸ್ ಅಂತ ಹಾಕ್ತೀನಿ, ಇಲ್ಲಿ CKA ಪಾಡು ರನ್ನಿಂಗಲ್ಲಿದೆ. ಸರಿ, CKA ಪಾಡ್ ಏನೋ ರನ್ನಿಂಗಲ್ಲಿದೆ, ಆದರೆ ಈ ಪಾಡಲ್ಲಿ ನನ್ನ ಕಂಟೈನರ್ ಇದೆ ಅಂತ ಹೆಂಗೆ ತಿಳ್ಕೊಳ್ಳೋದು? ಈಗ kubectl ಗೆಟ್ ಪಾಡ್ಸ್ ಅಲ್ಲ, ಡಿಸ್ಕ್ರೈಬ್ ಅಂತ ಮಾಡಬೇಕು, ಆಯಿತಾ? ಡಿಸ್ಕ್ರೈಬ್ ಪಾಡ್, ಏನು ಪಾಡ್ ನೇಮ್ CKA ಅಂತ. ಪಾಡ್ ನೋಡಿ ಇಲ್ಲಿಗೆ ಹೋದರೆ, ಓಕೆ, ಈಗ ಇಲ್ಲಿ ನೋಡಿ ರನ್ CKA, ನನ್ನ ಪಾಡ್ ನೇಮ್ ಇಸ್ CKA, ಇಮೇಜ್ ಇಸ್ ಎಂಜಿನಿಕ್ಸ್. ಈಗ ಡಿಸ್ಕ್ರೈಬ್ ಮಾಡಿದಾಗ ನೇಮ್ ಇಸ್ CKA, ನೇಮ್ ಸ್ಪೇಸ್ ಡಿಫಾಲ್ಟ್ ಮೇಲಿದೆ, ಲೆಟ್ ಇಟ್ ಬಿ, ಆಯಿತಾ? ಇವೆಲ್ಲ ಓಕೆ. ಇಲ್ಲಿ ನೋಡಿ ಕಂಟೈನರ್ಸ್ ಅಂತ ಇದೆಲ್ಲ, ಕಂಟೈನರ್ಸ್ ಒಳಗಡೆ CKA ಇಸ್ ಮೈ ಕಂಟೈನರ್, ಐ ಮೀನ್ ಪಾಡ್ ನೇಮ್. ಇದು ಕಂಟೈನರ್ಗೂ ಅದೇ ನೇಮೇ ಬರುತ್ತೆ. ಕಂಟೈನರ್ ID ಇದೆ, ದಿಸ್ ಇಸ್ ಮೈ ಕಂಟೈನರ್ ID. ಇಮೇಜ್ ಬಂದುಬಿಟ್ಟು ಎಂಜಿನಿಕ್ಸ್, ಈ ಎಂಜಿನಿಕ್ಸ್ ಇಮೇಜ್ ಬಂದುಬಿಟ್ಟು docker.io ಲೈಬ್ರರಿಯಿಂದ ಪುಲ್ ಮಾಡ್ಕೊಂಡಿದೆ. ಆ್ಯಂಡ್ ಪೋರ್ಟು ಹೋಸ್ಟ್ ಪೋರ್ಟ್ನ ಏನೂ ಮೆನ್ಷನ್ ಮಾಡಿಲ್ಲ, ಸೊ ಹಾಗಾಗಿ ಯು ನೋ ನೀಡ್ ಟು ವರಿ. ಆ್ಯಂಡ್ ಅದಾದಮೇಲೆ ರನ್ನಿಂಗ್
ಈಗ ನನ್ನ ಪಾಡ್ ಸ್ಟೇಟ್ ಬಂದು ರನ್ನಿಂಗ್ ಇರುತ್ತೆ, ಇದೆಲ್ಲ ಓಕೆ. ಆ್ಯಂಡ್ ಕಂಡೀಷನ್ ಇವೆಲ್ಲ ನಾವು ನಿಧಾನಕ್ಕೆ ಮಾತಾಡ್ತೀವಿ, ವ್ಯಾಲ್ಯೂಮ್ಸ್ ಇವೆಲ್ಲ. ಆ್ಯಂಡ್ ಇಲ್ಲಿ ಇವೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ವಿ ಆರ್ ಕ್ರಿಯೇಟಿಂಗ್ ಅ ನ್ಯೂ ಪಾಡ್. ಬೇಸಿಕಲಿ ನಾನು ಕ್ಯೂಬ್ಸಿಟಿಯಲ್ಲಿ ರನ್ CKA Nginx ಅಂತ ಹೇಳಿದಾಗ ಏನು ಮಾಡುತ್ತೆ, ಅದು API ಸರ್ವರ್ಗೆ ಹೋಗುತ್ತೆ. API ಸರ್ವರ್ ಏನು ಮಾಡುತ್ತೆ, ಶೆಡ್ಯೂಲರ್ಗೆ ಹೇಳುತ್ತೆ, ಹೇಯ್ ನಿನಗೊಂದು ಪಾಡ್ ರಿಕ್ವೆಸ್ಟ್ ಬಂದಿದೆ, ಶೆಡ್ಯೂಲ್ ಮಾಡು ಅಂತ. ಶೆಡ್ಯೂಲರ್ ಏನು ಮಾಡುತ್ತೆ, ಶೆಡ್ಯೂಲರ್ ಸಕ್ಸಸ್ಫುಲಿ ಅಸೈನ್ಡ್ ಡಿಫಾಲ್ಟ್ CKA ಟು ದಿಸ್ ವರ್ಕರ್ ನೋಡ್ 2. ಆಯಿತಾ, ಈ ನೋಡ್ 2ಗೆ ಆ್ಯಡ್ ಮಾಡಿದಾಗ ಇದೇನು ಮಾಡುತ್ತೆ, ಇಟ್ ವಿಲ್ ಪುಲ್ ಫ್ರಮ್ Nginx ಆ್ಯಂಡ್ ಸಕ್ಸಸ್ಫುಲಿ ಪುಲ್ಡ್. ಆ್ಯಂಡ್ ಕ್ಯೂಬ್ಲೆಟ್ ಏನು ಮಾಡುತ್ತೆ, ಕ್ಯೂಬ್ಲೆಟ್ ಈಸ್ ಅ ಏಜೆಂಟ್ ಆಫ್ ದಿಸ್ ವರ್ಕರ್ ನೋಡ್ 2 ಆ್ಯಂಡ್ ದ್ಯಾಟ್ ವರ್ಕರ್ ನೋಡ್ 2 ವಿಲ್ ಮೇಕ್ ಶ್ಯೂರ್ ದ್ಯಾಟ್ ಇಟ್ ಈಸ್ pulled, successfully pulled, created and started your container. This is how our architecture looks. ಅರ್ಥ ಆಯ್ತಾ? ನಾನು ಲೆಟ್ ಮೀ ಶೋ ಯು ಒನ್ ಸಿಂಪಲ್ ಆರ್ಕಿಟೆಕ್ಚರ್. ಈಗ ಗೋ ಬ್ಯಾಕ್ ಇಲ್ಲಿಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕ್ಯೂಬರ್ನೆಟಿಸ್ ಆರ್ಕಿಟೆಕ್ಚರ್ ಅಂತ ಕೊಡೋಣ. ಆಯಿತಾ, ಇದನ್ನೇ ಒಂದು ತಗೊಳ್ತೀನಿ ನಾನು. ನೋಡಿ, ಒಂದನ್ನು ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ಸೊ ದಟ್ ನೆಕ್ಸ್ಟ್ ಟೈಮಿಂದ ನಿಮಗೆ ಈ ವರಿ ಇರೋದಿಲ್ಲ. ನೋಡಿ, ಕಂಟ್ರೋಲ್ ಪ್ಲೇನ್ ಆ್ಯಂಡ್ ಕ್ಲಸ್ಟರ್, ಈ ಎಂಟೈರ್ ಥಿಂಗ್ ನಾನು ಹಳೇದರಲ್ಲಿ ಅಂದರೆ ಲೈಕ್ ಪ್ರೀವಿಯಸ್ ವಿಡಿಯೋದಲ್ಲಿ ಅಂದ್ಕೊಳ್ತೀನಿ, ನಾನು ಬಿಡಿಸಿ ಕೂಡ ಹೇಳಿದ್ದೆ ಯಾವ ಥರ ನಾನು ಕಂಟ್ರೋಲ್ ಪ್ಲೇನ್ ಇರುತ್ತೆ ಏನಿರುತ್ತೆ ಅಂತ. ಕ್ಯೂಬ್ API ಸರ್ವರ್ ಇಸ್ ಅ ಮೀಡಿಯಮ್ ಬಿಟ್ವೀನ್ ಎನಿ ಕಮ್ಯುನಿಕೇಷನ್. ಆಯಿತಾ, ಈಗ ನಾನಿಲ್ಲೇನು ಹೇಳ್ತಾ ಇದ್ದೀನಿ, ಕಮಾಂಡ್ ಬಂದುಬಿಟ್ಟು ಇದು ಗೋ ಹಿಯರ್, ನನ್ನ ಕಮಾಂಡ್ ಬಂದುಬಿಟ್ಟು ಗೆಟ್ ಪಾಡ್ಸ್ ಆಯಿತಾ, ಒಂದು ನಿಮಿಷ, ಇದು ಆಯಿತಾ, ಇದು ನನ್ನ ಪಾಡ್ ಅಲ್ವಾ. ಈ ರಿಕ್ವೆಸ್ಟು ಯಾವ ಥರ ಹ್ಯಾಂಡಲ್ ಮಾಡುತ್ತೆ ಅಂತಂದರೆ, ಆಯಿತಾ, ಇದು ನನ್ನ ಕಮಾಂಡ್. ಇದೇನು ಮಾಡುತ್ತೆ, ಈ ಕ್ಯೂಬ್ API ಸರ್ವರ್ಗೆ ಹೋಗುತ್ತೆ, ರೈಟ್. API ಸರ್ವರ್ ಏನು ಮಾಡುತ್ತೆ, ಈ ರಿಕ್ವೆಸ್ಟ್ ಏನು, ಈ ರಿಕ್ವೆಸ್ಟ್ ಬಂದುಬಿಟ್ಟು ರನ್ ಅಂದರೆ ಯು ನೀಡ್ ಟು ಕ್ರಿಯೇಟ್ ಅ ಪಾಡ್ ಅಂತ. ಆ ಪಾಡ್ ಈ ಶೆಡ್ಯೂಲರ್ಗೆ ಹೇಳುತ್ತೆ. ಆಯಿತಾ, ಶೆಡ್ಯೂಲರ್ ಏನು ಮಾಡುತ್ತೆ ನೋಡಿ, ಈಗ ಈ ಶೆಡ್ಯೂಲರ್ ಇವನ್ ಈ API ಸರ್ವರ್ ಶೆಡ್ಯೂಲರ್ಗೆ ಹೇಳುತ್ತೆ. ಶೆಡ್ಯೂಲರ್ ಏನು ಮಾಡುತ್ತೆ, ಇದು ನನ್ನ ಹತ್ರ 3 ನೋಡಿರೋದು, ವರ್ಕರ್ ನೋಡ್ 1, 2 ಆ್ಯಂಡ್ ಅದೇ ಥರ 3. ಆ್ಯಂಡ್ ಈ ಸೆಕೆಂಡ್ ನೋಡಿಗೆ ಹೋಗ್ಬಿಟ್ಟು ಇದು ಹೋಗ್ಬಿಟ್ಟು ಅಸೈನ್ ಮಾಡ್ತು, ಹೇಯ್ ಈ ನೋಡಲ್ಲಿ ಡಿಪ್ಲಾಯ್ ಮಾಡು ಅಂತ. ಆವಾಗ ಈ ಕ್ಯೂಬ್ಲೆಟ್ ಅಸೈನ್ ಮಾಡ್ತಲ್ಲ, ಅಸೈನ್ ಮಾಡಿದ್ರಿಂದ ಏನು ಮಾಡ್ತು, ಈ ಕ್ಯೂಬ್ಲೆಟ್ಟು Nginx ಇಮೇಜ್ನ ಅಂದರೆ ಈ CRI ಇತ್ತಲ್ಲ, ಕಂಟೈನರ್ ರನ್ ಟೈಮ್ನ ಮುಖಾಂತರ Nginxನ ಕ್ರಿಯೇಟ್ ಮಾಡಿಕೊಂಡು, ಅಂದರೆ ಅಸೈನ್ ಮಾಡ್ಕೊಳ್ತು, ಪುಲ್ ಮಾಡ್ಕೊಳ್ತು, ಆಮೇಲೆ ಕಂಟೈನರ್ನ ಸ್ಟಾರ್ಟ್ ಮಾಡ್ತು, ಕಂಟೈನರ್ ಕ್ರಿಯೇಟ್ ಮಾಡ್ತು, ಆಮೇಲೆ ಸ್ಟಾರ್ಟ್ ಮಾಡ್ತು. ಮಾಡಿದ ಮೇಲೆ ಪಾಡ್ ಅದು ಆನ್ ಟಾಪ್ ಆಫ್ ದ ಟ್ರ್ಯಾಪ್ ಆಗುತ್ತೆ. ಸೊ ಹಾಗೆಯೇ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನೀವು ನೋಡಿದ್ರೆ ನೋಡಿ, ದಟ್ ಈಸ್ ವಾಟ್ ಇಟ್ ಮೆನ್ಷನ್, ಡಿಫಾಲ್ಟ್ ಶೆಡ್ಯೂಲರ್, ದೆನ್ ಸಕ್ಸಸ್ಫುಲಿ ಅಸೈನ್, container CKA, pulling Nginx, successfully pulled and container started, created and container started. This is how happened. ಆಯಿತಾ, ಈಗ ಗೆಟ್ ಪಾಡ್ಸ್ ಅಂತ ಕೊಟ್ಟರೆ ಉಲ್ಟಾ ಗೆಟ್ ಪಾಡ್ಸ್. ಈಗ ಏನಾಗುತ್ತೆ, ಇಲ್ಲಿ ಇನ್ಫಾರ್ಮೇಷನ್ ಕ್ಯೂಬ್ಲೆಟ್ ಏನು ಮಾಡುತ್ತೆ ನೋಡು, ಪಾಡ್ನ ನಾನು ಅಸೈನ್ ಮಾಡಿದ್ದೀನಿ ರನ್ನಿಂಗ್ ಹೆಲ್ತಿ ಅಂತ API ಸರ್ವರ್ಗೆ ಹೇಳುತ್ತೆ. API ಸರ್ವರ್ ಅದ್ರ ಇನ್ಫಾರ್ಮೇಷನ್ ETCD ಹೇಳಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಎಗೇನ್ ನಾನು ಇಲ್ಲಿ ಬಂದುಬಿಟ್ಟು ನಾನು ಹೇಳ್ತೀನಿ ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಡ್ಸ್ ಅಂತ ಹಾಕಿದಾಗ ETCDಯಿಂದ ಇನ್ಫಾರ್ಮೇಷನ್ ಬಂದುಬಿಟ್ಟು ಏನು ಪಾಡ್ ಇದೆ ಅಂತ ನನಗೆ ಪ್ರಿಂಟ್ ಆಗುತ್ತೆ. ಆಯಿತಾ, ಏನು ಪಾಡ್ ಇದೆ ಅಂತ ಪ್ರಿಂಟ್ ಆಗುತ್ತೆ. ಈಗ ಕ್ಯೂಬ್ಸಿಟಿಯಲ್ಲಿ ನೋಡಿ, ಕ್ಯೂಬ್ಸಿಟಿಯಲ್ಲಿ ಗೆಟ್ ಪಾಡ್ಸ್ ಅಂತ ಕೊಟ್ಟರೆ ನೋಡಿ, ಪಾಡ್, ಈ ಪಾಡ್ ಬಂತಲ್ಲ, ಇದು ETCDಯಿಂದ ಬರುವಂತಹ ಇನ್ಫಾರ್ಮೇಷನ್. ಸರಿನಾ, ಇಲ್ಲಿ ತನಕ ಆಯಿತು. ಈಗ ನಾನು ಈ ಕಮಾಂಡ್ ಹಾಕಿದ್ನಲ್ಲ ರನ್ CKA ಅಂತ, ಈ ರನ್ CKA ಅಂತ ಏನು ಹಾಕಿದ್ನಲ್ಲ, ಇದನ್ನೇ ನಾವು ಕರೆಯೋದು ಇಂಪ್ಯಾರೇಟಿವ್ ವೇ ಅಂತ. ಅರ್ಥ ಆಯ್ತಾ? ಇಂಪ್ಯಾರೇಟಿವ್ ವೇ ಅಂದರೆ ಇದೆ, ಇನ್ನೇನು ಅಲ್ಲ. ಅದೇ ಡಿಕ್ಲರೇಟಿವ್ ವೇ ಅಂದರೆ ಏನಪ್ಪ ಅಂತಂದರೆ, ಇದೇ ಇಮೇಜ್ನ ನಾನು ಕ್ರಿಯೇಟ್ ಮಾಡಲ್ಲ, ಆದರೆ ಈ ಥರ ಮ್ಯಾನಿಫೆಸ್ಟ್ ಫೈಲ್ನ ಎಕ್ಸಿಕ್ಯೂಟ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ CKA 1 ಬದಲಿಗೆ ನಾನು CKA 2026 ಅಂತ ಹಾಕ್ತೀನಿ. ಆಯಿತಾ, ಈಗ ಹೊಸ ಪಾಡ್. ಆಯಿತಾ, ಇದನ್ನು ನಾನೇನು ಮಾಡ್ತೀನಿ, -try -run ಈಸ್ ಈಕ್ವಲ್ ಟು ಕ್ಲೈಂಟ್. ಆಯಿತಾ, ಫಾರ್ ನೌ ಡೋಂಟ್ ವರಿ ಆನ್ ಕಮಾಂಡ್ಸ್, -o YAML ಅಂತ ಹಾಕ್ತೀನಿ. ಈಗ ಇದನ್ನು ಹಾಕಿದಾಗ ಇದೇನು ಮಾಡ್ತು, ನನಗೆ ಈ ಥರ ಒಂದು ಫೈಲ್ ಕೊಡ್ತಲ್ಲ, ಈ ಥರ ಫೈಲ್ಗಳನ್ನ ಬರೆಯೋದನ್ನೇ ನಾವು
ಡಿಕ್ಲರೇಟಿವ್ ವೇ ಅಂತ ಹೇಳ್ತೀನಿ. ನಾನು ಇದರಲ್ಲಿರೋ ಪ್ರತಿ ಕಮಾಂಡ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ನಾವು ಡೋಂಟ್ ವರಿ. ಸದ್ಯಕ್ಕೆ ಡಿಕ್ಲರೇಟಿವ್ ವೇ ಅಂತಂದರೆ ಈ ಥರ ಫೈಲ್ನ ಬರೆದು, ಈಗ ಲೆಟ್ಸೆ ನಾನು ಇದೇ ಫೈಲ್ನ ತೊಗೊಳ್ತೀನಿ, ಆಯಿತಾ. ತೊಗೊಂಬಿಟ್ಟು ನಾನು ಹೇಳ್ತೀನಿ vi ಡಿಕ್ಲರೇಟಿವ್ .aml ಅಂತ ತೊಗೊಳ್ತೀನಿ. ಇನ್ಸರ್ಟ್ ಪೇಸ್ಟೆಡ್. ಇದರಲ್ಲಿ ನಿಮ್ಗೆ ಏನೇನು ಬೇಕೋ ಅದು ನೋಡಿ. ನನಗೆ ಈ ಸ್ಟೇಟಸ್ ಏನು ಬೇಕಾಗಿಲ್ಲ. ಡಿಲೀಟ್ ಡಿಲೀಟ್ ಡಿಲೀಟ್, ಆಯಿತಾ. ಈ ರಿಸೋರ್ಸು ಬೇಡ, ಇಷ್ಟೇ. API ವರ್ಷನ್ ಕೈಂಡ್ ಮೆಟಾಡೇಟಾ ಸ್ಪೆಕ್ ಇಷ್ಟಿದ್ರೆ ಸಾಕು. ಎಸ್ಕೇಪ್, ಸೇವ್ ಇಟ್. ಈಗ ನೋಡಿ, kubectl ಅಪ್ಲೈ -f ಡಿಕ್ಲರೇಟಿವ್ .aml ಈ ಥರ ಕ್ರಿಯೇಟ್ ಮಾಡೋದನ್ನೇ ನಾವು ಡಿಕ್ಲರೇಟಿವ್ ಅಪ್ರೋಚ್ ಅಂತ ಕರಿತೀವಿ. ಅಂದರೆ ಫೈಲ್ಗಳ ಮುಖಾಂತರ ಎಕ್ಸಿಕ್ಯೂಟ್ ಮಾಡೋದು. ಗೆಟ್ ಪಾಟ್ಸ್ ಅಂತ ಕೊಟ್ಟರೆ ನೋಡಿ, CK 2026 ಕೂಡ ಅಪ್ಪಿದೆ, CKನು ಕೂಡ ಅಪ್ಪಿದೆ, ರೈಟ್. ಸೊ vi ಡಿಕ್ಲರೇಟಿವ್ aml ಈ ಥರ ಎನಿಥಿಂಗ್, ಆಯಿತಾ. ದಿಸ್ ಈಸ್ ಹೌ ಯು ಕ್ಯಾನ್ ಲೈಕ್ ಕ್ರಿಯೇಟ್ ಇಂಪ್ಯಾರೇಟಿವ್ ವೇ, ಆಲ್ಸೋ ಡಿಕ್ಲರೇಟಿವ್ ವೇ, ಆಯಿತಾ. ನಾನು ಡಿಕ್ಲರೇಟಿವ್ ವೇ ಅಂದರೆ ಈ ಮ್ಯಾನಿಫೆಸ್ಟ್ ಫೈಲ್ನ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ನಾನು ಲೈಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಆಯಿತಾ. ಜಸ್ಟ್ ಈಗ ನನಗೇನಂತಂದರೆ ಪಾಡ್ನ ಹೆಂಗೆ ಕ್ರಿಯೇಟ್ ಮಾಡೋದು ವಯಾ ಇಂಪ್ಯಾರೇಟಿವ್ ವೇ ಆ್ಯಂಡ್ ಡಿಕ್ಲರೇಟಿವ್ ವೇ, ಇದ್ರ ಮೇಲೆ ಮಾತ್ರ ನಾನು ಫೋಕಸ್ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಐ ಮೀನ್ ದ್ಯಾಟ್ ಈಸ್ ಅ ಥಿಂಗ್, ಆಯಿತಾ. ಫಸ್ಟ್ ಥಿಂಗ್, ಇಂಪ್ಯಾರೇಟಿವ್ ಅಂದರೆ ಏನು, ಡಿಕ್ಲರೇಟಿವ್ ವೇ ಅಂದರೆ ಏನು, ಕುಬರ್ನೆಟಿಸ್ ಆಬ್ಜೆಕ್ಟ್ಸ್ ಎಷ್ಟಿರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಆ್ಯಂಡ್ ಅದೇ ರೀತಿ ನಿಮಗೆ ಇಲ್ಲಿ kubectl API-resources ನೋಡಿ, ಈ ಥರ ರಿಸೋರ್ಸಸ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಪ್ರತಿಯೊಂದು ರಿಸೋರ್ಸಸ್ಸು ಕುಬರ್ನೆಟಿಸಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಷ್ಟೂ ಕೂಡ ಇಲ್ಲಿ ಬರುತ್ತೆ ನಿಮಗೆ, ಆಯಿತಾ. ಇದು ರಿಸೋರ್ಸ್, ಎಷ್ಟು API ರಿಸೋರ್ಸಸ್ಗಳಿದ್ದಾವೆ ಅಂತ ಹೇಳೋದಕ್ಕೋಸ್ಕರ, ಆಯಿತಾ. ನಾನು ಮ್ಯಾನಿಫೆಸ್ಟ್ ಫೈಲ್ ಎಕ್ಸ್ಪ್ಲನೇಷನ್ ಬಗ್ಗೆ ಐ ವಿಲ್ ಗೋ ಫಾರ್ ನೆಕ್ಸ್ಟ್ ವಿಡಿಯೋ. ಯಾಕೆಂದರೆ ಅದನ್ನು ನಾನು ಐ ನೀಡ್ ಲೈಕ್ ಅನದರ್ 30 minutes ಟು ಎಕ್ಸ್ಪ್ಲೈನ್ ದಿಸ್ ಕಂಪ್ಲೀಟ್ ಮ್ಯಾನಿಫೆಸ್ಟ್ ಫೈಲ್. ಸೊ ಆ ರೀಸನ್ಗೋಸ್ಕರ ಐ ವಿಲ್ ಟೇಕ್ ಇಟ್ ಇನ್ ಅ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಯಾ, ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಡಿಕ್ಲರೇಟಿವ್ ಅಂದರೆ ಏನು, ಇಂಪ್ಯಾರೇಟಿವ್ ಅಂದ್ರೇನು, ಪಾಡ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಆ್ಯಂಡ್ ಆರ್ಕಿಟೆಕ್ಚರ್ಗೆ ಹೆಂಗೆ ರಿಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಓಕೆ, ಸೊ ಯಾ, ಸೊ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಆ್ಯಂಡ್ ಲೈಕ್ ನಾನು ಹೇಳಿದ್ನಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ, ಅಟ್ಲೀಸ್ಟ್ ಒಂದು 10 likes ಬಂದರೆ ನನಗೆ ತುಂಬ ಮೋಟಿವೇಟೆಡ್ ಆಗಿರುತ್ತೆ ನನ್ನ ವಿಡಿಯೋಸ್ ಮಾಡಲಿಕ್ಕೆ. ಇಲ್ಲ ಅಂತಂದರೆ ಐ ಫೀಲ್ ಲೈಕ್ ಯಾರಿಗೂ ರೀಚ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ದಯವಿಟ್ಟು ನನಗೆ 10 likes ಕೊಡಿ ಆ್ಯಂಡ್ ನೀವು ಕಂಪ್ಲೀಟ್ ಮಾಡ್ತೀರಾ ಅಂತ ನಾನು ಐ ಹ್ಯಾವ್ ಅ ಸ್ಟ್ರಾಂಗ್ ಬಿಲೀಫ್. ಸೊ ಎಸ್, ದಯವಿಟ್ಟು ನೀವು ಅದನ್ನು ಫುಲ್ಫಿಲ್ ಮಾಡಿಕೊಡಿ ನನಗೆ. ನಾನು ಡೆಫಿನೆಟಾಗಿ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಓಕೆ, ಸೊ ಯಾ, ಥ್ಯಾಂಕ್ ಯು. ಇಷ್ಟು ಈ ಒಂದು ವಿಡಿಯೋಗೆ. ಥ್ಯಾಂಕ್ ಯು ಸೊ ಮಚ್.